ದೇವರು ಸಿಂಹಾಸನದ ಮೇಲೆ ಇದ್ದಾರೆ. ಪ್ರಿಯರೇ, ಇವತ್ತು ನಾವು ಹಾದು ಹೋಗುವಂತ ಪರಿಸ್ಥಿತಿಗಳು ರಾಜಕೀಯ ವಿಷಯವಾಗಿರ್ಬೋದು, ವೈಯಕ್ತಿಕವಾಗಿರಬಹುದು, ನೈತಿಕವಾಗಿರ್ಬೋದು, ಅನೇಕ ಸಂಗತಿಗಳನ್ನು ಲೋಕದಲ್ಲಿ ಕಾಣುವಾಗ ನಮ್ಗೆ ಆವಾಗ ಪ್ರಶ್ನೆ ಉದ್ಭವ ಆಗುತ್ತೆ. ದೇವರೆಲ್ಲಿದ್ದಾರೆ? ದೇವ್ರು ಏನು ಮಾಡ್ತಾ ಇದ್ದಾರೆ? ಇಷ್ಟು ಕೆಡುಕರು, ಇಷ್ಟು ಕಠೋರವಾಗಿ ಮೃಗರಾಗಿ ವರ್ತಿಸ್ತಾ ಇದ್ರು ಕೂಡ ಇಲ್ಲಿ ಏನು ನಡೀತಾ ಇದೆ ಎಂಬ ಪ್ರಶ್ನೆಗಳು ನಮಗೂ ಕೂಡ ಉದ್ಭವ ಆಗುತ್ತೆ. ಯೋಹಾನನಿಗೆ ಆ ದರ್ಶನವನ್ನು ಕಂಡಾಗ ಎಲ್ಲಿದ್ದಾನೆ? ದ್ವೀಪದಲ್ಲಿದ್ದಾನೆ. ಆ ದಿನಲ್ಲೂ ಕೂಡ ಅಧಿಕಾರದಲ್ಲಿದ್ದಂಥ ಮನುಷ್ಯನು ಮೃಗನಾಗಿ ವರ್ತಿಸಿದಂಥ ಮನುಷ್ಯನಾಗಿದ್ದ. ಆದರೂ ಕೂಡ ಪರಲೋಕವನ್ನು ನೋಡುವಾಗ ಸಿಂಹಾಸನ ಇರೋದು ಯಾರು? ಈ ಲೋಕದಲ್ಲಿ ಯಾರೆಲ್ಲ ಇವತ್ತು ನಾನೇ ರಾಜನು, ನಾನೇ ಒಡೆಯನು, ನಾನೇ ಅಧಿಕಾರದಲ್ಲಿದ್ದೇನೆ ಯಾರೆಲ್ಲ ಎಂಬುದಾಗಿ ಗರ್ವದಿಂದ ಮೆರೆಯುತ್ತಿದ್ದಾರೋ ಅಂಥವರೆಲ್ಲರೂ ಕೂಡ ತಮ್ಮ ತಲೆಗಳನ್ನು ಬಾಗುವ, ಮೊಣಕಾಲನ್ನು ಹಾಕುವ ಸಮಯ ಬರ್ತಾ ಇದೆ.